ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ, ವಿರೋಧಿ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ, ದೇಶದ್ರೋಹಿ ಎಂಪಿ ಪ್ರತಾಪ್ ಸಿಂಹನಿಗೆ ಹೇಳಿದಿಕ್ಕಾರ. ಸಂಸತ್ ದಾಳಿಯನ್ನು ಖಂಡಿಸಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡಿದ ವಿಪಕ್ಷದ 146 ಸಂಸದರ ಅಮಾನತು ಖಂಡಿಸಿ ಮಡಿಕೇರಿಯಲ್ಲೂ ಕೊಡಗು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಇಂದಿರಾ ಗಾಂಧಿ ವೃತ್ತದ ಬಳಿ ಜಮಾಯಿಸಿದ ಕಾಂಗ್ರೆಸ್ಸಿಗರು ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿದರು. ದಾಳಿಕೋರರಿಗೆ ಪಾಸ್ ಕೊಟ್ಟ ಪೇಪರ್ ಸಿಂಹ ಅರ್ಹ, ದಾಳಿ ಪ್ರಶ್ನೆ ಮಾಡಿದ ಸಂಸದರು ಅನರ್ಹ ಎಂದು ಪೋಸ್ಟರ್ ಪ್ರದರ್ಶನ ಮಾಡಿ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಭಾರೀ ಭದ್ರತೆಯನ್ನು ಭೇದಿಸಿ ಸಂಸತ್ ಭವನಕ್ಕೆ ನುಗ್ಗಿ ದಾಂಧಲೆ ನಡೆಸಿರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಕಪ್ಪು ಚುಕ್ಕೆಯಾಗಿದೆ. ಸಂಸದ ಪ್ರತಾಪ್ ಸಿಂಹ ಪಾಸ್ ನೀಡಿರುವ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ, ಆದ್ರೆ ಅವರು ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಘಟನೆಯ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಪುಟ್ಟಸ್ವಾಮಿಗೌಡ, ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ, ಹಿರಿಯ ಮುಖಂಡರಾದ ಟಿಪಿ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಡಿಕ್ಟೇಟರ್ಶಿಪ್ ಕಾಣೋದಂದ್ರೆ ಇವತ್ತು ಈ ಪ್ರಜಾಪ್ರಭುತ್ವದಲ್ಲಿ ಭಾರತದಲ್ಲಿ ಮಾತ್ರ, ಈ ಸರ್ಕಾರದಲ್ಲಿ, ಈ ಬಿಜೆಪಿ ಸರ್ಕಾರದಲ್ಲಿ ಒಬ್ಬ ಮೋದಿ ಅಂತ ಹೇಳಿದ್ರೆ ನಾವು ಅವ್ರ ಬಗ್ಗೆ ನಾವು ಅತಿ ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ಆದ್ರೆ ಒಬ್ಬ ದೇಶದಲ್ಲಿ ಒಬ್ಬ ಪ್ರಜಾಪ್ರಭುತ್ವ ಮಾರಕ ಆಗೋ ರೀತಿಯಲ್ಲಿ ತನ್ನದೇ ಆಡಳಿತ, ತನ್ನದೇ ದರ್ಪ, ತನ್ನದೇ ಒಂದು ನೀತಿ ನಿಯಮ ಅಂತ ಹೇಳೋ ರೀತಿಯಲ್ಲಿ ಇವತ್ತು ಅಧಿಕಾರ ನಡೆಸ್ತಿದ್ದಾರೆ. ಅದೇ ರೀತಿ ಅದಕ್ಕೆ ಕೂಡ ಅಲ್ಲಿಯ ಸಂಸದರಾಗಲಿ, ಅಲ್ಲಿ ಲೋಕಸಭೆ ಸಂಸದರಾಗಲಿ, ರಾಜ್ಯಸಭೆ ಸದಸ್ಯ, ಅವರ ನಾಯಕರುಗಳಾಗಲಿ ಯಾರು ಕೂಡ ಅದ್ರ ವಿಷಯ ತುಟಿ ಬಿಚ್ಚೋಷ್ಟು ಧೈರ್ಯ ಕೂಡ ಒಬ್ಬ ಚುನಾಯಿತ ಪ್ರಜಾಪ್ರಭುತ್ವದ ಒಂದು ಅಧಿಕಾರದ ನೇತಾರನ ಮುಂದೆ ಏನು ವಿಚಾರವನ್ನು ಮಂಡನೆ ಮಾಡಲಿಕ್ಕೆ ಕೂಡ ಧೈರ್ಯವಿಲ್ಲದಂತ ಸಂಸದರು ಇವತ್ತು ದೇಶಾದ್ಯಂತ ಬಿಜೆಪಿಯಲ್ಲಿ ಕಾಣ್ತಿದ್ದೀವಿ. ಬಿಜೆಪಿ ಪಕ್ಷದ ನಾಯಕರಾಗಿ ಕಾಣ್ತಿದ್ದೀವಿ. ಏನು ಮೋದಿ ಅವರು ಹೇಳ್ತಾರೆ ಅದೇ ವೇದವಾಕ್ಯ ಹೇಳುವ ರೀತಿಯಲ್ಲಿ ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ನಡೀತಿದೆ. ಇದು ನಡೀಬಾರ್ದು. ಮುಂದಿನ ದಿನಗಳಲ್ಲಿ ಇದು ಪ್ರಜಾಪ್ರಭುತ್ವಕ್ಕೆ ಭಾರಿ ಮಾರಕ ಆಗುವಂತ ವಿಚಾರ. ಆದ್ದರಿಂದ ಇದ್ರ ಬಗ್ಗೆ ಸೂಕ್ತವಾಗಿ ಏನು ಇವತ್ತು 142 ಸಂಸದರ ಅಮಾನತು ಮಾಡಿದೆ, ಅಮಾನತನ್ನು ಹಿಂದಕ್ಕೆ ಪಡಿಬೇಕು ಆದಷ್ಟು ಬೇಗ. ಮತ್ತೆ ಇದರ ಬಗ್ಗೆ ಕ್ಷಮೆ ಯಾಚಿಸಬೇಕು, ಮತ್ತೆ ಸೂಕ್ತವಾದ ತನಿಖೆ ಇದು ನಡೀಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಸರ್ಕಾರವನ್ನು ಕೆಳಗಿಳಿಸುವಲ್ಲಿ ನಾವೆಲ್ಲ ಪ್ರಮುಖ ಪಾತ್ರ ವಹಿಸಬೇಕಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ದೇಶದಾದ್ಯಂತ ಇದ್ರ ಬಗ್ಗೆ ಈ ದಿವಸ ಒಂದು ಪ್ರತಿಭಟನೆ ನಡೆದಿದೆ. ಇದನ್ನು ಸೂಕ್ತ ಪ್ರತಿಭಟನೆ ಅಂತ ಹೇಳಿ ಇದು ರಾಜ್ಯ